ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಆರಾಧನಾ ಕೂಟಕ್ಕೆ ಸ್ವಾಗತ ತಿಳಿಸ್ತಾ ಇದ್ದೇನೆ. ಅನೇಕರು ಆನ್ಲೈನ್ ಮೂಲಕ, ವಿವಿಧ ಮೀಡಿಯಾಗಳ ಮೂಲಕವಾಗಿ ಈ ಆರಾಧನಾ ಕೂಟದಲ್ಲಿ ಈಗಾಗಲೇ ಜಾಯ್ನ್ ಆಗಿದ್ದೀರಿ. ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ನಮ್ಮ ಕರ್ತನನ್ನು ಹಾಡಿ ಆರಾಧಿಸೋಣ. ಅದರ ಮೂಲಕವಾಗಿ ನಾವು ಆಶೀರ್ವಾದಿಸಲ್ಪಡೋಣ. ಕಳೆದ ವಾರಗಳಲ್ಲಿ ಅದ್ಭುತವಾಗಿ ನಡೆಸಿದಂಥ ದೇವರು ನೂತನ ವಾರದಲ್ಲಿ ನೂತನ ಕೃಪೆ, ನೂತನ ಅಭಿಷೇಕ ಕೊಟ್ಟು ನಡೆಸುವಾತನಾಗಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಮತ್ತೊಮ್ಮೆ ನಾವು ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುತ್ತಾ, ಸ್ತುತಿಸ್ತಾ, ಮಹಿಮೆ ಪಡಿಸ್ತಾ, ಆರಾಧಿಸ್ತಾ, ಘನಪಡಿಸುವವರಾಗಿದ್ದೇವೆ, ಹೊಗಳುವವರಾಗಿದ್ದೇವೆ. ಹೌದು ಸ್ವಾಮಿ, ಕರ್ತನೆ ದೇವ, ಕಳೆದ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿದೆ. ಅಪ್ಪ ಕರ್ತನೆ ದೇವ, ನಮಗೆ ನೂತನ ವಾರವನ್ನು ಕೊಟ್ಟಿದ್ದೆ. ಈ ವಾರದಲ್ಲಿ ಸ್ವಾಮಿ ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಾವು ಬೇಡಿಕೊಳ್ಳೋರಾಗಿದ್ದೇವೆ. ನಿನ್ನನ್ನು ಆರಾಧಿಸುವುದಕ್ಕಾಗಿ ದಿನದಲ್ಲಿ ನಿನ್ನ ಪವಿತ್ರಾತ್ಮನ ಸಹಾಯ ಕೇಳಿಕೊಳ್ಳೋರಾಗಿದ್ದೇವೆ. ಹೌದು ಸ್ವಾಮಿ, ಪರಲೋಕ ಮೆಚ್ಚುವಂಥ ಆರಾಧನೆಯನ್ನು ಅರ್ಪಿಸುವಂತೆ ನೀನು ನಮಗೆ ಸಹಾಯ ಮಾಡು. ಹಾಗೆ ಕರ್ತನೆ ವಾಕ್ಯಗಳ ಮೂಲಕವಾಗಿ ನಮ್ಮಲ್ಲಿ ಒಬ್ಬೊಬ್ಬರನ್ನು ಕೂಡ ನೀನು ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಹಾಗೆ ಕರ್ತನೆ ಅಪ್ಪ ಕರ್ತನೆ ಭಾಗವಹಿಸುವ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಕೊಟ್ಟು, ಸಂತೋಷ ಕೊಟ್ಟು, ಸಮಾಧಾನ ಕೊಟ್ಟು, ಬಿಡುಗಡೆ ಕೊಟ್ಟು, ಆರೋಗ್ಯ ಕೊಟ್ಟು ಅದ್ಭುತವಾಗಿ ನಡೆಸು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ನಿನ್ನ ನಾಮವೊಂದಕ್ಕೆ ಘನ, ಮಾನ, ಮಹಿಮೆ, ಸ್ತುತಿ, ಸ್ತೋತ್ರಗಳನ್ನು ಅರ್ಪಿಸುತ್ತಾ ಇದ್ದೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ತನು ನಮ್ಮನ್ನು ಅದ್ಭುತವಾಗಿ ಕಳೆದ ವಾರಗಳೆಲ್ಲ ಕಾದು ಕಾಪಾಡಿದ್ದಾನೆ. ಆತನ ಈ ಸಮಯದಲ್ಲಿ, ಆತನ ಸನ್ನಿಧಿಯಲ್ಲಿ ನಾವು ಸ್ವಲ್ಪ ಸಮಯ ಹಾಡುಗಳನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಆತನ ಸನ್ನಿಧಿಯಲ್ಲಿ ಯಾವತ್ತೂ ಆನಂದ ಪ್ರಿಯರೇ. ಹಾಲೆಲೂಯ. ನಾವು ಹಾಡು ನೋಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಎಂದು ಆನಂದ ನನ್ನೇಸು ನೀಡುವ ಸ್ತುತಿಸುವೆ. ನಾವು ಸ್ತುತಿಸುತ್ತಲೇ ಕರ್ತನಲ್ಲಿ ಸ್ತುತಿಸುತ್ತಲೇ ಇರೋಣ. ಹಾಲೆಲೂಯ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲ್ಲಿ ಶಕ್ತನ ನೆರಳ ಎಂದು ಇರುವೆನು. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ. ರೆಕ್ಕೆಯಿಂದ ನನ್ನ ಓದಿಸಿ ಕಾದು ನಡೆಸುವ. ರೆಕ್ಕೆಯಿಂದ ನನ್ನ ಓದಿಸಿ ಕಾದು ನಡೆಸುವ. ಆತನ ವಚನ, ಆತನ ಆಯುಧ ನನಗೆ ಕೇಳೆವು. ಆತನ ವಚನ, ಆತ್ಮನ ಆಯುಧ ನನಗೆ ಕೇಳೆವು. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ, ಸ್ತುತಿಸುವೆ, ಸ್ತುತಿಸುತ್ತಲೇ ಇರುವೆ.
ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ಕರ್ತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ಕರ್ತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಕಾಲು ಕಲ್ಲಿಗೆ ಕದಲದ ಹಾಗೆ ಕರದಲ್ಲಿ ಹಿಡಿವರು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಹೋಗುವೆ. ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನೆ ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ನನ್ನೊಡನೆ ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ 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 ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ 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 ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನೇ ಸ್ತುತಿಸುತ್ತಲೇ, ಕರ್ತನೇ ನಿನ್ನನ್ನು ನಿರಂತರ ಸ್ತುತಿಸುತ್ತಲೇ ಇರುವೆ ಸ್ವಾಮಿ. ಹಲ್ಲೆಲೂಯಾ ಕರ್ತನೇ, ಹಲ್ಲೆಲೂಯಾ. ಕರ್ತನೇ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದು ಹೋಗಲು ಶಕ್ತಿಯನ್ನು, ಕರ್ತನ ಅಧಿಕಾರವನ್ನು ನೀನು ನನಗೆ ಕೊಟ್ಟಿದ್ದಿ ಸ್ವಾಮಿ. ಹಲ್ಲೆಲೂಯಾ ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ. ನೂತನ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಕರ್ತನನ್ನು ಹೊಗಳೋಣ, ಕರ್ತನನ್ನು ಹರಿಸೋಣ. ಹಲ್ಲೆಲೂಯಾ. ನಾವು ಯೇಸು ರಾಜರನ್ನು ಕೊಂಡಾಡೋಣ. ಹಲ್ಲೆಲೂಯಾ. ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ನೂತನ ಹಾಡನ್ನು ಹಾಡಿ. ಹಲ್ಲೆಲೂಯಾ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆವು. ಹೊಗಳಿ ಅರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆವು. ನೂತನ ಹಾಡು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆವು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆವು. ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ. ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ. ಬಲಪಡಿಸಿ ವಾಕ್ಯದಿಂದ
ಬಲಪಡಿಸಿ ವಾಕ್ಯದಿಂದ ತುಂಬಿದ ಆತ್ಮನಿಂದ ನನ್ನ ತುಂಬಿದ ಆತ್ಮನಿಂದ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡ ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಕರ್ತನೆ ನಿನ್ನಲ್ಲಿಯೇ ಕರ್ತನೆ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಪರಾಕ್ರಮಶಾಲಿಯೇ ಚೈತನ್ಯ ಸ್ವರೂಪನೇ ನಮ್ಮ ಚೈತನ್ಯ ಸ್ವರೂಪನೇ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಗಳಿಯರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿಯರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ ಬಲಪಡಿಸಿ ವಾಕ್ಯದಿಂದ ತುಂಬಿದ ಆತ್ಮನಿಂದ ನನ್ನ ತುಂಬಿದ ಆತ್ಮನಿಂದ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆವು ಹೊಗಳಿ ಹರಸಿ ಹಾಡಿ ಯೇಸು ರಾಜನ ಹೌದು ಯೇಸು ರಾಜನ ಕೊಂಡಾಡುವೆವು ಯೇಸು ರಾಜನ ಕೊಂಡಾಡುವೆವು ಹಾಲೆಲೂಯ ಹಾಲೆಲೂಯ ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ ನೂತನ ಹಾಡನ್ನು ನಮಗೆ ಹಾಡಲಿಕ್ಕೆ ದೇವರೇ ನೀನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ ಹಾಲೆಲೂಯ ನಿನ್ನ ನಾಮವನ್ನು ಮಹಿಮೆಪಡಿಸುವೆವು ಹಾಲೆಲೂಯ ಹಾಲೆಲೂಯ ಕರ್ತನೇ ನೀನು ಸರ್ವಶಕ್ತನು ಕರ್ತನೇ ಹಾಲೆಲೂಯ ಕರ್ತನೇ ನೀನು ಮಹೋನ್ನತನು ಸ್ವಾಮಿ ಹಾಲೆಲೂಯ ನಿನ್ನ ನೆರಳಲ್ಲೇ ಕರ್ತನೇ ಹಾಲೆಲೂಯ ನಾವು ಆಶ್ರಯ ಕರ್ತನೇ ಹಾಲೆಲೂಯ ಒಂದೂರಾಗಿದ್ದೇವೆ ಸ್ವಾಮಿ ಕರ್ತನೇ ನಿಮಗೆ ಸ್ತೋತ್ರ ಕರ್ತನೇ ಹಾಲೆಲೂಯ ಮಹೋನ್ನತನೇ ನಿನ್ನ ಆಶ್ರಯದಲ್ಲಿ ನಾವು ವಾಸಿಸುವೆನು ಹಾಲೆಲೂಯ ಮಹೋನ್ನತನೇ ನಿನ್ನ ಆಶ್ರಯದಲ್ಲಿ ನಾ ವಾಸಿಸುವೆನು ಸರ್ವಶಕ್ತನೇ ನಿನ್ನ ನೆರಳಲ್ಲಿ
ನಾ ವಿಶ್ರಮಿಸುವೆನು. ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. ಬಲವುಳ್ಳನೇ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. యేసయ్య 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 యేసయ్య. ರಾತ್ರಿಯಲ್ಲಿ ಭಯವು ಹಗಲಲ್ಲಿ ಹಾರುವ ಬಾಣಕ್ಕೂ ഇരുളಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನ ಭಯಪಡೆನು ನಾ ಹೆದರೆನು. ಯೆಹೋವಾ ರಾಫಾ ನನ್ನ ಜೊತೆ ನೀನೇ. ನಾ ಭಯಪಡೆನು ನಾ ಹೆದರೆನು. ಯೆಹೋವಾ ರಾಫಾ ನನ್ನ ಜೊತೆ ನೀನೇ. యేసయ్య 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 యేసయ్య. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತ ನಿಂತರು. ಅಂಧಕಾರವು ನನ್ನ ಆವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ಸಾವಿರ ಸತ್ತು ಬಿದ್ದರು, 10,000 ಜನ ಸುತ್ತ ನಿಂತರು. ಅಂಧಕಾರವು ನನ್ನ ಆವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯಪಡೆನು ನಾ ಹೆದರೆನು. ಯೆಹೋವಾ ನೀಸಿ ನನ್ನ ಜೊತೆ ನೀನೆ. ನಾನು ಭಯಪಡೆನು ನಾ ಭಯಪಡೆನು ನಾ ಹೆದರೆನು. ಯೆಹೋವಾ ನೀಸಿ ನನ್ನ ಜೊತೆ ನೀನೆ. యేసయ్య 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 యేసయ్య. ನಿನ್ನ ಪ್ರೀತಿಸಿದವನು ತಪ್ಪಿಸುವಾತನು, ನಾರಿತವರನ್ನು ಘನಪಡಿಸುವಾತನು. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನು. ಕೃಪೆಯನ್ನು ತೋರಿಸುವಾತನು. ನಿನ್ನ ಪ್ರೀತಿಸಿದವನು
ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಾರಿದವರನ್ನು ಘನಪಡಿಸುವಾತನೇ, ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. యేసయ్య 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 యేసయ్య. నా భయపడెను, నా భయపడెను, నా ಹೆದರೆನು, ಯೆಹೋವಾ ಶಾಲೋಮ್ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು, ಯೆಹೋವಾ ಶಾಲೋಮ್ ನನ್ನ ಜೊತೆ ನೀನೇ. యేసయ్య 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 యేసయ్య. ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಆರು ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಆರು ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು, ನಾ ಹೆದರೆನು, ಯೆಹೋವಾ ರಾಫ ನನ್ನ ಜೊತೆ ನೀನು. ನಾ ಭಯಪಡೆನು, ನಾ ಹೆದರೆನು, ಯೆಹೋವಾ ರಾಫ ನನ್ನ ಜೊತೆ ನೀನೆ. యేసయ్య 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 భయపడెను, నా ಹೆದರೆನು, ಯೆಹೋವಾ ನೀಸಿ ನನ್ನ ಜೊತೆ ನೀನೇ. ನಾ ಭಯ
ಯೆಹೋವ ರಾಫಾ ದೇವರು, ನಮಗೆ ಸೌಖ್ಯದಾಯಕನಾಗಿರುವಂಥ ದೇವರು, ನಮಗೆ ಬಿಡುಗಡೆ ಕೊಡುವಂಥ ದೇವರು. ಹೌದು ಸ್ವಾಮಿ, ನೀನು ಯೆಹೋವ ಶಾಲೋಮ್ ದೇವರು, ನಮಗೆ ಸಮಾಧಾನ ಕೊಡುವಂಥ, ಶಾಂತಿಯನ್ನು ಕೊಡುವಂಥ ದೇವರು ನೀನು ಸ್ವಾಮಿ. ನೀನು ಯೆಹೋವ ನಿಸ್ಸಿ ದೇವರು, ನಮಗೆಲ್ಲ ಸಂದರ್ಭಗಳಲ್ಲಿ ನಮಗೆ ಜಯವನ್ನು ಕೊಟ್ಟು ನಡೆಸುವಂಥ ದೇವರು ನೀನಾಗಿದ್ದಿ. ಹೌದು, ನೀನು ಯೆಹೋವ ರೂವಾ ದೇವರು, ನಮಗೆ ಒಳ್ಳೆಯ ಕುರುಬನಾಗಿದ್ದಿ ಸ್ವಾಮಿ. ಹೌದು, ನೀನು ಸರ್ವಶಕ್ತನಾಗಿದ್ದಿ. ನಿನ್ನ ನೆರಳಲ್ಲಿ, ಹೌದು ನಿನ್ನ ಮರೆಯಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮಲ್ಲಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುವರಾಗಿದ್ದೇವೆ. ಹೌದು ಸ್ವಾಮಿ, ಸ್ವಲ್ಪ ಸಮಯ ನಿನ್ನನ್ನು ಹಾಡಿ ಆರಾಧಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಅಪ್ಪ ನೀ ನಮಗೆ ಸಹಾಯ ಮಾಡಿದೆ. ಹೌದು, ಈ ಆರಾಧನಾ ಕೂಟದಲ್ಲಿ ನಮ್ಮೊಂದಿಗೆ ಸೇರಿಕೊಂಡು ಆರಾಧನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಪವಿತ್ರಾತ್ಮನ ಶಕ್ತಿ ಸುರಿಯಲಿ ಸ್ವಾಮಿ. ನಿನ್ನ ಬಾಸುಂಡೆಗಳಿಂದ ಆದಂಥ ಸೌಖ್ಯ ಅವರಿಗೆ ದೊರಕಲಿ ಸ್ವಾಮಿ. ಹೌದು, ನಿಜವಾಗಿ ಸಂತೋಷ ಉಂಟಾಗಲಿ, ನಿಜವಾದ ಸಮಾಧಾನ ಉಂಟಾಗಲಿ. ಹೌದು, ಎಲ್ಲ ಪಾಪ ಕಾರ್ಯಗಳಿಂದ ಬಿಡಿಸಿ, ಎಲ್ಲ ಅಂಧಕಾರಗಳಿಂದ ಬಿಡಿಸಿ, ಹೌದು ಬೆಳಕಿನಲ್ಲಿ, ಕ್ರಿಸ್ತನ ಬೆಳಕಿನಲ್ಲಿ, ಅದ್ಭುತಕರವಾದ ಬೆಳಕಿನಲ್ಲಿ ನಿನ್ನ ಮಕ್ಕಳನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದು ಕರ್ತನೆ, ಇವತ್ತು ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತ ಯಾರಾದರೂ ರೋಗಿಗಳಾಗಿರುವುದಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಸ್ವಸ್ಥತೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ಎಲ್ಲ ಸೈತನ ಕಾರ್ಯಗಳಿಂದ ಅವರಿಗೆ ಬಿಡುಗಡೆ ಉಂಟಾಗಲಿ. ಅವರ ಆತ್ಮಿಕ ಜೀವಿತ, ಕುಟುಂಬ ಜೀವಿತ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಆಶೀರ್ವದಿಸಲ್ಪಡಲಿ. ಅವರ ಉದ್ಯೋಗ, ಹಾಗೆ ಕರ್ತನೆ ಅವರ ಪ್ರಯಾಣಗಳು, ಪರೀಕ್ಷೆಗಳೆಲ್ಲ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹೌದು, ಆರಾಧನಾ ಕೂಟದಲ್ಲಿ ಭಾಗವಹಿಸಿ ನಿನ್ನನ್ನು ಹಾಡಿ ಆರಾಧಿಸಿ ಎಲ್ಲರನ್ನ ಆಶೀರ್ವಾದ ಮಾಡಿದ್ದಿ. ಸ್ತೋತ್ರ. ಮುಂದಿನ ಭಾಗದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ, ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರಿಗೆ ಮತ್ತೊಮ್ಮೆ ಎಲ್ಲರಿಗೂ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ಹೌದು, ದೇವರು ನಮ್ಮನ್ನು ಬಲಪಡಿಸಿದ್ದಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ವಿಶೇಷವಾಗಿ ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ನಿಮ್ಮೆಲ್ಲರನ್ನ ಕರ್ತನು ವಿಶೇಷವಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳೋಣ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ ಅದರ 22-23ನೇ ವಾಕ್ಯಗಳನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತ್ತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ಬ್ಯಾಕ್ಗ್ರೌಂಡ್ ಅಥವಾ ಈ ವಾಕ್ಯಗಳು ಬೈಬಲ್ ಗ್ರಂಥ ಓದುವವರಿಗೆ ಸುಪರಿಚಿತವಾಗಿರುವಂಥ ವಾಕ್ಯ. ಇಲ್ಲಿನ ವಿಷಯ ಬ್ಯಾಕ್ಗ್ರೌಂಡ್ ಹೇಳಿಕೊಂಡು ಇದರ ಪಾಯಿಂಟಿಗೆ ನಾನು ಬರ್ತೇನೆ. ಇಲ್ಲಿ ಯೇಸು ಸ್ವಾಮಿ ಇಲ್ಲದಂಥ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಬೆಟ್ಟದ ಮೇಲೆ ಪ್ರಾರ್ಥನೆಗೆ ಹೋಗಿದ್ದಾರೆ. ಆ ರೂಪಾಂತರದ ಬೆಟ್ಟ ಎಂಬುದಾಗಿ ಅದರ ಹಿಂದೆ ನಾವು ನೋಡ್ತೇವೆ. ಅಲ್ಲಿ ಅವರು ತನ್ನ ಜೊತೆಯಲ್ಲಿ ಕೆಲವು ಜನ ಶಿಷ್ಯರನ್ನು ಕರ್ಕೊಂಡೋಗಿದ್ದಾರೆ, ಪೇತ್ರ, ಯಾಕೋಬ, ಯೋಹಾನರನ್ನು. ಉಳಿದಂಥ ಶಿಷ್ಯರು ಆ ಬೆಟ್ಟದ ಕೆಳಗೆ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ಮೂರ್ಛಾರೋಗಿಯನ್ನು, ಒಬ್ಬ ಹುಡುಗನನ್ನು, ಆ ಹುಡುಗನ ತಂದೆ ಈ ಶಿಷ್ಯರ ಬಳಿ ಕರ್ಕೊಂಡು ಬಂದಿದ್ದಾರೆ. ಈಗ ಆ ಶಿಷ್ಯರಿಗೆ ಆ ಹುಡುಗನಿಗೆ ವಾಸಿ ಮಾಡಲಿಕ್ಕೆ ಆಗಲಿಲ್ಲ. ಆ ಹುಡುಗನ ಮೇಲೆ ಒಂದು ದೆವ್ವ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ. ಈಗ ಅಲ್ಲಿ ಆ ಶಿಷ್ಯರು ಅವರಿಂದ ಆಗುವಷ್ಟು ಪ್ರಯತ್ನ ಎಲ್ಲ ಮಾಡಿ ಒಂದು ರೀತಿಯಲ್ಲಿ ಅವರು ಅವಮಾನಿತರಾಗಿದ್ದಾರೆ ಅಂತ ಹೇಳ್ಬೋದು. ವಾದ ತರ್ಕಗಳಾಯಿತು, ಯಾಕೆ ನಿಮ್ಮಿಂದ ಆಗೋದಿಲ್ಲ, ಏನೆಲ್ಲ ಆಯಿತು. ಅಂಥ ಸಮಯದಲ್ಲಿ ಯೇಸುಸ್ವಾಮಿ ಬರ್ತಾ ಇದ್ದಾರೆ. ಯೇಸುಸ್ವಾಮಿ ಬರೋದನ್ನು ನೋಡಿದಂಥ ಈ ಹುಡುಗನ ತಂದೆ ಯೇಸುಸ್ವಾಮಿ ಹತ್ರ ಬಂದ್ಕೊಂಡು ಕೇಳಿಕೊಳ್ತಾ ಇದ್ದಾನೆ. ಯೇಸುಸ್ವಾಮಿ ಬರುವಂಥ ಸಮಯದಲ್ಲಿ ಆ ಹುಡುಗ ಕೆಳಗಡೆ ಬೀಳ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ಬಾಯಿಂದ ನೊರೆಯನ್ನು ಸುರಿಸ್ತಾ ಇದ್ದಾನೆ, ಹೊರಳಾಡ್ತಾ ಇದ್ದಾನೆ. ಈಗ ಯೇಸುಸ್ವಾಮಿ ಹತ್ರ ಬಂದ್ಕೊಂಡು ಈ ಹುಡುಗನ ತಂದೆ ಹೇಳುತ್ತಿದ್ದಾನೆ, ಯೇಸುಸ್ವಾಮಿ ಕೇಳ್ತಿದ್ದಾರೆ, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ, ನೋಡಿ ಯೇಸುಸ್ವಾಮಿಗೆ ಎಲ್ಲ ಗೊತ್ತಿದ್ರೂ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಈಗ ಹುಡುಗನ ತಂದೆ ರಿಯಲ್ ಆದಂಥ ವಿಷಯವನ್ನು ಅಥವಾ ಆ ನಿಜವಾದ ವಿಷಯವನ್ನು, ಆತನ ಜೀವಿತದಲ್ಲಿ ಆದಂಥ ವಿಷಯವನ್ನು ಹೇಳ್ತಾ ಇದ್ದಾನೆ. ಈಗ ನಾವು ಕೂಡ ನಮ್ಮ ಕರ್ತನ ಬಳಿಗೆ ಬರುವಾಗ
ಏನಿದೆ ಅದನ್ನು ಓಪನ್ ಆಗಿ ಹೇಳಬೇಕು. ಏನಿದೆ, ಏನಾಗಿದೆ ಅದನ್ನು ಓಪನ್ ಆಗಿ ಹೇಳಬೇಕು. ನಾವು ನಂಬಿಕೆ ಇಟ್ಟಂಥವರು ಎಂಬ ಕಾರಣಕ್ಕೆ ನಂಬಿಕೆಯಿಂದ ಇಲ್ಲದ ವಿಷಯಗಳನ್ನು ಹೇಳುವಂಥದ್ದಲ್ಲ. ನಂಬುವಂಥದ್ದು ದೇವರ ವಾಕ್ಯದಲ್ಲಿ ಅತ್ಯವಶ್ಯ. ಆದರೆ ಏನು ಯೇಸು ಸ್ವಾಮಿ ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಜವಾಬ್ದಾರಿಗೆ. ಈಗ ನಾವು ಕರ್ತನ ಬಳಿಗೆ ಬರುವಾಗ ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಯಫ್ತಾಹ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಆಗ ಅಮ್ಮೋನಿಯರು ಯುದ್ಧಕ್ಕೆ ಬಂದಿದ್ದಾರೆ. ಮೊದಲು ಯಫ್ತಾಹನನ್ನು ಮನೆಯಿಂದ ಹೊರಗೆ ಹಾಕಿದ್ರು, ಊರಿನಿಂದ ಹೊರಗೆ ಹಾಕಿದ್ರು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಆತನಿಗೆ ಪಾಲು ಕೊಟ್ಟಿರಲಿಲ್ಲ. ಆದರೆ ಆತನೊಬ್ಬ ಭಕ್ತನಾಗಿದ್ದ, ಆತ ಒಬ್ಬ ಯುದ್ಧ ವೀರನಾಗಿದ್ದ, ಪರಾಕ್ರಮಿಯಾಗಿದ್ದ. ಈಗ ಅಮ್ಮೋನಿಯರು ದಾಳಿ ಮಾಡಲಿಕ್ಕೆ ಬಂದಂಥ ಸಮಯದಲ್ಲಿ ಇಡೀ ಗಿಲ್ಯಾದ್ ಪ್ರಾಂತದಲ್ಲಿ ಒಬ್ಬ ನಾಯಕತ್ವ ವಹಿಸಲಿಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಯಾರೂ ಇಲ್ಲ. ಎಲ್ಲರೂ ಯುದ್ಧ ಅಂದರೆ ಹೆದರುವಂಥವ್ರು, ನಾಯಕತ್ವದ ಗುಣಗಳು ಯಾರಲ್ಲೂ ಇಲ್ಲ. ಆಗ ಜನ ಮಾತಾಡಿಕೊಳ್ತಾರೆ, ಯಫ್ತಾಹನನ್ನು ಕರೆಸಿಕೊಂಡು ಬಂದರೆ ಅವರು ಒಳ್ಳೆಯ ನಾಯಕತ್ವ ಗುಣವುಳ್ಳವರು, ಪರಾಕ್ರಮಶಾಲಿ, ಧೈರ್ಯಶಾಲಿ. ಈಗ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅವರು ಮರು ಮಾತಾಡದೆ ಅಥವಾ ವಿರೋಧ ಸೂಚಿಸದೆ, ನೀವೇ ಅಲ್ವ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದು, ಆದರೂ ಪರವಾಗಿಲ್ಲ, ಕಷ್ಟದ ಕಾಲದಲ್ಲಿ ಬಂದಿದ್ದೀರಿ, ನನ್ನನ್ನು ಅಧಿಪತಿ ಮಾಡ್ತೀರೋ, ಮಾಡ್ತೇವೆ. ಅವನು ಬರ್ತಾನೆ. ಈಗ ಬಂದು ಮಿಚ್ಪೆಯಲ್ಲಿ ತನ್ನ ಎಲ್ಲ ಸಂಗತಿಗಳನ್ನು ಅರಿಕೆ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಎಲ್ಲ ವಿಷಯಗಳನ್ನು, ದೇವರೇ ನನ್ನ ಪರಿಸ್ಥಿತಿ ಹೀಗೆ, ನನ್ನ ಪರಿಸ್ಥಿತಿ ಹೀಗುಂಟು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೀಗುಂಟು, ನನ್ನ ಬಲಹೀನತೆಗಳು ಹೀಗಿದ್ದಾವೆ, ನನ್ನ ಕೊರತೆಗಳು ಹೀಗಿದ್ದಾವೆ, ನನ್ನ ಸಮಸ್ಯೆಗಳು ಹೀಗಿದ್ದಾವೆ. ನಾವು ಎಲ್ಲವನ್ನು ಅರಿಕೆ ಮಾಡುವಂಥವರಾಗಬೇಕು, ಸತ್ಯವನ್ನು ಅರಿಕೆ ಮಾಡಬೇಕು. ಈಗ ಈ ವ್ಯಕ್ತಿ ಹೇಳ್ತಿದ್ದಾನೆ, ಈಗ ಆ ದೆವ್ವ ಏನು ಮಾಡ್ತದೆ, ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತ್ತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆಯಿಟ್ಟು ನಮಗೆ ಸಹಾಯ ಮಾಡು ಅಂದನು. ಆತ ಹೇಳ್ತಿದ್ದಾನೆ, ಆಗಾಗ ನೋಡಿ, ಈ ಫಿಟ್ಸ್ ಕಾಯಿಲೆ ಅಥವಾ ಏನು ಮೂರ್ಛಾ ರೋಗ ಇದಿದ್ದರೆ ಬೆಂಕಿಯಲ್ಲೂ ನೀರಲ್ಲಿಯೂ ಬೀಳುವಂಥದ್ದು ಜಾಸ್ತಿ. ಈಗ ಈ ಮನುಷ್ಯನಿಗೆ, ಈ ಹುಡುಗನ ತಂದೆಗೆ ಯೇಸು ಸ್ವಾಮಿಯ ಬಗ್ಗೆ ಬಹಳಷ್ಟು ನಾಲೆಜ್ ಇರುವಂಥ ವ್ಯಕ್ತಿ ಅಲ್ಲ. ಯೇಸು ಸ್ವಾಮಿ ಇನ್ನೂ ಸೇವೆ ಮಾಡ್ತಾ ಇದ್ದಾರೆ ಭೂಮಿಯಲ್ಲಿ. ಅವರ ಬಗ್ಗೆ ಅನೇಕರಿಗೆ ವಿರೋಧ ಉಂಟು. ಅನೇಕರು ಅವರಿಂದ ಉಪಕಾರಗಳನ್ನು ಹೊಂದಿಕೊಂಡಿದ್ದಾರೆ. ಅವರು ಇನ್ನೂ ಶಿಲುಬೆ ಮೇಲೆ ಸತ್ತು ಸಮಾಧಿಯಾಗಿ 3ನೇ ದಿನ ಎದ್ದು ಬಂದಿರಲಿಲ್ಲ. ಈ ರೀತಿಯಾಗಿ ಓದಲಿಕ್ಕೆ ಹೊಸ ಒಡಂಬಡಿಕೆಯ ಭಾಗಗಳು ಇರಲಿಲ್ಲ. ಹಾಗಾಗಿ ಆತನಿಗೆ ಯೇಸುಸ್ವಾಮಿ ಬಗ್ಗೆ ಪೂರ್ಣವಾಗಿ ಗೊತ್ತಿಲ್ಲ. ಆತ ಹೇಳ್ತಿದ್ದಾನೆ, ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮಗೆ ಸಹಾಯ ಮಾಡು. ಅವನಿಗೆ ಯೇಸುಸ್ವಾಮಿಯಿಂದ ನೋಡಿ, ಯೇಸುಸ್ವಾಮಿ ಶಿಷ್ಯರ ಹತ್ರ ಬಂದಾಗ ಶಿಷ್ಯರು 9 ಜನ ಇದ್ದಾರೆ. ಆ 9 ಜನರಿಂದ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಆ ದೆವ್ವ ಬಿಡಿಸ್ಲಿಕ್ಕಾಗಲಿ, ಅವನ ರೋಗದಿಂದ ಬಿಡುಗಡೆ ಉಂಟು ಮಾಡಲಿಕ್ಕಾಗಲಿ ಆ 9 ಜನರಿಗೆ ಸಾಧ್ಯವಾಗಲಿಲ್ಲ. ಈಗ ಈ 9 ಜನರ ಗುರುವಾಗಿರುವಂಥ ಯೇಸು ಸ್ವಾಮಿಯಿಂದ ಆಗಬಹುದು, ಆಗದೆ ಕೂಡ ಇರ್ಬೋದು. ಆದರೆ ಆತ ಹೇಳ್ತೀನಿ, ನಿನ್ನ ಕೈಲಿ ಏನಾದರೂ ಈಗಾಗಲೇ ನಾನು ಸೋತೋಗಿದ್ದೇನೆ, ಹೊರಗಡೆ ಏನೆಲ್ಲ ಚಿಕಿತ್ಸೆ ಕೊಟ್ಟಿದ್ದೇನೆ, ಹೊರಗಡೆ ಏನೆಲ್ಲ ಮಾಡಿದ್ದೇನೆ, ಎಷ್ಟೆಲ್ಲ ಖರ್ಚು ಮಾಡಿದ್ದೇನೆ, ಇನ್ನು ನಿನ್ನ ಶಿಷ್ಯರ ಬಳಿಗೂ ಕೂಡ ಕರ್ಕೊಂಡು ಬಂದಿದ್ದೇನೆ. ಒಬ್ಬರಲ್ಲ 9 ಜನ ಪ್ರಯತ್ನ ಮಾಡಿದ್ದಾರೆ, ಏನೂ ಆಗಲಿಲ್ಲ. ಇನ್ನು ನಿನ್ನ ಕೈಲಿ ಏನಾದರೂ ಆಗುವಾಗಿದ್ದರೆ ಒಂದು ದಯವಿಟ್ಟು ನಮಗೆ ಉಪಕಾರ ಮಾಡು. ಈಗ ನೋಡಿ, ಅದಕ್ಕೆ ಉತ್ತರವಾಗಿ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ, ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು. ನೀನು ಹೇಳ್ತಾ ಇದ್ದಿ ನಿನ್ನ ಕೈಲಿ ಅಥವಾ ನಿನ್ನ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ ಸಹಾಯ ಮಾಡು. ನಿನ್ನ ಶಿಷ್ಯರಿಗೆ ಆಗಲಿಲ್ಲ, ನಿನ್ನ ಹತ್ರ ಆಗ್ತದ ಗೊತ್ತಿಲ್ಲ, ಆಗುವ ಹಾಗಿದ್ದರೆ ಸಹಾಯ ಮಾಡು. ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಂಬುವವನಿಗೆ ಎಲ್ಲ ಆಗುವುದು. ನೋಡಿ, ಇದು 2 ಪಾರ್ಟಿಗೆ ಅನ್ವಯಿಸುವಂಥದ್ದು. ಇದು ನೀನು ನಂಬಿದರೆ ನಿನಗೆ ಅದ್ಭುತ ಆಗ್ತದೆ ಮಾತ್ರವಲ್ಲ, ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರು ನಂಬಿದರೂ ಅದ್ಭುತ ಆಗ್ತದೆ, ಯಾರು ಪ್ರಾರ್ಥನೆ ಮಾಡಿಸಿಕೊಳ್ತಾರೆ ಅವ್ರು ನಂಬಿದರೂ ಅದ್ಭುತ ಆಗ್ತದೆ, ಇಬ್ಬರು ನಂಬಿದರೂ ಆಗ್ತದೆ, ಒಬ್ಬರು ನಂಬಿದರೂ ಆಗ್ತದೆ ಎಂಬುದಾಗಿ. ಈಗ ಯೇಸು ಸ್ವಾಮಿಗೆ ತಾನು ಯಾರು ಗೊತ್ತು, ಅವರಿಗೆ ಯಾವುದೇ ಸಂಶಯ ಇಲ್ಲ, ಯಾವುದೇ ಡೌಟ್ ಇಲ್ಲ. ಅವರು ಅಪ್ಪಣೆ ಕೊಟ್ಟರೆ, ಒಂದು ಮಾತು ಹೇಳಿದರೆ ಸೌಖ್ಯ ಆಗ್ತದೆ. ಈಗ ಇವರಿಗೆ ಕೂಡ ಹೇಳ್ತಿದ್ದಾರೆ,
ನಂಬುವನಿಗೆ ಎಲ್ಲ ಆಗುವುದು. ನೀ ನಂಬ್ತೀಯಾ? ಈಗ ನೋಡಿ, ನೆಕ್ಸ್ಟ್ ಆತ ಉತ್ತರ ಕೊಡ್ತಾ ಇದ್ದಾನೆ. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಗಟ್ಟಿಯಾಗಿ ಹೇಳ್ತಾನೆ, ಸ್ವಾಮಿ ನಾನು ನಂಬ್ತೇನೆ, ಒಂದು ವೇಳೆ ನನ್ನ ನಂಬಿಕೆ ಏನಾದರೂ ಕಡಿಮೆ ಆಗಿದ್ದರೂ ನನಗೆ ಸಹಾಯ ಮಾಡು. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಅಥವಾ ಈ ಲೋಕದಲ್ಲಿ ಯಾರ ಜೀವನದಲ್ಲಿಯೂ ಕೂಡ ಆಗಿರ್ಬೋದು, ನಮ್ಮ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಕೆಲವೊಮ್ಮೆ ದೇವರ ಸೇವಕರಿಂದ ಆಗದೇ ಇರ್ಬೋದು. ದೇವರ ಸೇವಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡ್ರೆ ಆಗದೇ ಇರ್ಬೋದು. ಕೆಲವೊಂದು ದೇವರ ಚಿತ್ತವೂ ಆಗಿರುವುದಿಲ್ಲ, ಕೆಲವೊಂದು ಸೌಖ್ಯ ಆಗುವುದಿಲ್ಲ, ಕೆಲವೊಂದು ಬಿಡುಗಡೆ ಆಗುವುದಿಲ್ಲ. ಅದು ಆ ಟೈಮಲ್ಲಿ ದೇವರ ಚಿತ್ತ ಆಗಿರುವುದಿಲ್ಲ. ಆದರೆ ದೇವರು ಒಂದು ಸಮಯ ಇಟ್ಟಿದ್ದಾನೆ. ನಾವು ನಂಬಿಗಸ್ತರಾಗಿ ಕಾದಿರುವಾಗ ದೇವರ ತಕ್ಕ ಸಮಯದಲ್ಲಿ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾನೆ. ನೋಡಿ, ಆ 38 ವರ್ಷಗಳಿಂದ ಬೆತೆಸ್ದ ಕೊಳದ ಮಂಟಪದಲ್ಲಿ ಬಿದ್ದಂಥ ಮನುಷ್ಯನಿಗೆ ಕಡೆಗೆ ಯೇಸು ಸ್ವಾಮಿ ಬಂದು ಅವರಿಗೆ ಸ್ವಸ್ಥತೆ ಕೊಡ್ತಾ ಇದ್ದಾರೆ. ಇನ್ನು 18 ವರ್ಷಗಳಿಂದ ಗೂನಿಯಾಗಿದ್ದಂಥ ಸ್ತ್ರೀಗೆ ಯೇಸು ಸ್ವಾಮಿ ಒಂದು ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಸೌಖ್ಯ ಮಾಡ್ತಾ ಇದ್ದಾರೆ. ನೋಡಿ, ಅವಳು 18 ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದಾಳೆ, ಗೂನಿಯಾಗಿದ್ದರೂ ಕೂಡ ಬರ್ತಾ ಇದ್ದಾಳೆ. ಅವಳಿಗೋಸ್ಕರ ಯಾರೆಲ್ಲ ಪ್ರಾರ್ಥನೆ ಮಾಡಿರಬಹುದು, ಏನೆಲ್ಲ ಮೆಡಿಸಿನ್ ಮಾಡಿದ್ರೂ ಇರ್ಬೋದು, ಏನೆಲ್ಲ ರೀತಿಯ ಎಕ್ಸಸೈಸ್ ಕೂಡ ಮಾಡಿದಿರ್ಬೋದು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸೈತಾನ ಅವಳನ್ನು ಕಟ್ಟಿ ಹಾಕಿದ್ದಾನೆ. ಅವಳ ಎಲುಬು ಡೊಂಕಾಗಲು, ಅವಳು ಗೂನಿಯಾಗಿ ನೆಟ್ಟಗೆ ನಿಂತುಕೊಳ್ಳಲಿಕ್ಕೆ ಆಗದೇ ಇದ್ದದ್ದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಅದು ಸೈತಾನ ಅವಳಿಗೆ ಬಾಧಿಸಿದ್ದ ಎಂಬುದಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅವಳು ಬರ್ತಾನೇ ಇದ್ಲು. ಸೈತಾನ ಬಾಧೆಗೆ ಒಳಗಾಗಿದ್ದರು, ಸೈತಾನಿಂದ ಬಾಧಿಸಲ್ಪಟ್ಟು ರೋಗ ಬಾಧಿತಳಾಗಿದ್ದರು, ಅವಳು ಸಭೆಗೆ ಬರ್ತಾನೇ ಇದ್ಲು. ಆ ಒಂದು ದಿನ ಅವಳ ಜೀವಿತದಲ್ಲಿ ಬಿಡುಗಡೆಯ ದಿನವಾಗಿತ್ತು, ಅವಳ ಜೀವಿತದಲ್ಲಿ ಅದ್ಭುತ ನಡೆಯುವ ದಿನವಾಗಿತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಬಾರಿ ಸೋತೋಗಿದ್ದೇವೆ, ಸೋಲು ಕಂಡಿದ್ದೇವೆ. ಹಾಗಂತ ನಾವು ನಂಬಿಕೆ ಬಿಟ್ಟುಬಿಡದೆ ನಾವು ನಂಬಿಗಸ್ತರಾಗಿ ಇರುವಾಗ ನಮಗೆಲ್ಲ ಗೊತ್ತಿರುವಂಥ ಅಥವಾ ಈ ಸ್ಟೋರಿ ಕೆಲವರಿಗೆ ಶಾಲೆ ಅಥವಾ ಕಾಲೇಜಲ್ಲಿ ಓದಿರ್ಬೋದು. ಹಿಂದೆಲ್ಲ ಶಾಲೆಯಲ್ಲಿ ಇದ್ದಂಥ ಬ್ರೂಸ್ ಆ್ಯಂಡ್ ದಿ ಸ್ಪೈಡರ್, ಬ್ರೂಸ್ ಮತ್ತು ಜೇಡರ ಬಲೆ ಹೆಣೆಯುವಂಥ ಜೇಡ ಎಂಬುದಾಗಿ. ಇವರು ಈ ಬ್ರೂಸ್ ಎಂಬಂಥ ರಾಜ ಸ್ಕಾಟ್ಲ್ಯಾಂಡಿನ ರಾಜ. ಎಷ್ಟೋ ಸಾರಿ ಯುದ್ಧದಲ್ಲಿ ಸೋತಿದ್ರು. ಅವರಿಗೆ ಊರು ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಕಾಡಿನಲ್ಲಿ ತನ್ನ ಸ್ವಲ್ಪ ಜನ ಸೈನಿಕರೊಂದಿಗೆ ಅವರು ಅಡಗಿ ಇರುವಂಥ ಸಮಯವಾಗಿತ್ತು. ಎಷ್ಟೋ ಸಾರಿ ಯುದ್ಧ ಮಾಡಿದರು, ರಾಜ್ಯವನ್ನು ಮರಳಿ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ತುಂಬ ಹತಾಶೆ, ಇನ್ನೂ ಆಗೋದಿಲ್ಲ, ನಿರಾಶೆಯಿಂದ. ಆಗಲೇ ಅವರು ಈ ರೀತಿ ಹೇಳ್ತಾರೆ, 6-7 ಸಲ ಏನೋ ಸೋತಿದ್ರು ಎಂಬುದಾಗಿ. ಹಾಗೆ ಒಂದು ಸಲ ಗುಹೆಯಲ್ಲಿರುವಂಥ ಸಮಯದಲ್ಲಿ ಅವ್ರು ನೋಡ್ತಾ ಇದ್ದಾರೆ, ಅವರ ಗುಹೆಯ ಬಾಗಿಲಿಗೆ ಒಂದು ಜೇಡರ ಬಲೆಯನ್ನು ಕಟ್ತಾ ಇದೆ. ಬಲೆ ಕಟ್ಟುವಾಗ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರ್ತಾ ಇದೆ. ಹಾರಿ ಆಚೆಗೆ ತಲುಪಿದರೆ ಆ ಒಂದು ನೂಲು ಕೂಡ, ಆ ದಾರ ಕೂಡ ಅಲ್ಲಿಗೆ ಬರ್ತದೆ, ಅಂಟಿಕೊಳ್ತದೆ. ಈಗ ಮತ್ತು ಅದಕ್ಕೆ ಅಡ್ಡವಾಗಿ ಮತ್ತು ರೌಂಡಾಗಿ ಅದು ಹೆಣೆದುಕೊಳ್ತದೆ. ಆದರೆ ಅದರ ಮೊದಲ ಪ್ರಯತ್ನ ವಿಫಲ. ಅಂದರೆ ಹಾರಿದ್ರು, ಆಚೆಗೆ ಮುಟ್ಲಿಲ್ಲ. ಇದು ಮತ್ತೆ ಕಷ್ಟಪಟ್ಟು ಮೇಲೆ ಎತ್ತಿ 2ನೇ ಸಲ ಹಾರಿತು, ಮುಟ್ಲಿಲ್ಲ. 3ನೇ ಸಲ ಇವರಿಗೆ ಇಂಟ್ರೆಸ್ಟ್ ಆಯಿತು, ಮತ್ತಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ದೆ. 4ನೇ ಸಲ ಫೇಲು, 5ನೇ ಸಲ. ಆಗ ಅವರಿಗೆ ಅವರ ಜೀವನ ನೆನಪಾಯಿತು, ನಾನು 1 ಸಲ, 2 ಸಲ, 3 ಸಲ, 5 ಸಲ, 6 ಸಲ ಸೋತಿದ್ದೇನೆ. 6ನೇ ಸಲ ಈ ಜಡ ತಿರುಗಿ ಸೋಲನ್ನು ಕಂಡಿತು. 7ನೇ ಸಲ ಆದರೂ ಅದು ಹಠ ಬಿಡಲಿಲ್ಲ. 8ನೇ ಸಲ ಫೇಲ್ ಆಯಿತು. 9ನೇ ಸಲ ಅದು ಗುರಿ ಮುಟ್ಟಿತು. ಇದನ್ನು ನೋಡಿದಂಥ ಈ ಸ್ಕಾಟ್ಲೆಂಡಿನ ರಾಜ, ಅಡಗಿ ಕುಳಿತುಕೊಂಡಿದ್ದಂಥ ರಾಜನಿಗೆ ಒಂದು ಸ್ಫೂರ್ತಿ ಬಂತು, ಉತ್ತೇಜಿತರಾದರು. ಅವರು ತಿರುಗಿ ತಮ್ಮ ಸೈನ್ಯವನ್ನು ಕೂಡಿಸಿ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಅವರು ಜಯಶಾಲಿಯಾದರು, ರಾಜ್ಯವನ್ನು ಮರಳಿ ಪಡ್ಕೊಂಡ್ರು ಎಂಬುದಾಗಿ. ಹಾಗಾದರೆ ಒಂದು ಸಲ ನಾವು ಸೋತಿದ್ದೇವೆ, 2 ಸಲ ಸೋತಿದ್ದೇವೆ, ನಾವು ಬಿಟ್ಟುಕೊಡದೆ ಕರ್ತನ ಬಳಿಗೆ ಬಂದು ಬೇಡಿಕೊಳ್ಳುವುದಾದರೆ, ಪ್ರಾರ್ಥಿಸುವುದಾದರೆ ನಮ್ಮ ದೇವರು ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಈಗ ಆ ವ್ಯಕ್ತಿಗೆ ಯೇಸು ಸ್ವಾಮಿ ಆ ಹುಡುಗನಿಗೆ ಸೌಖ್ಯವನ್ನು ಕೊಡ್ತಾ ಇದ್ದಾರೆ. ಆ ಹುಡುಗನ ದೆವ್ವವನ್ನು, ಆ ಹುಡುಗನ ಮೇಲಿದ್ದಂಥ ದೆವ್ವದಿಂದ ಬಿಡಿಸಿ ಸೌಖ್ಯವನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಸಿದ್ಧವಾದಂಥ ವಾಕ್ಯ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ದೇವರಿಗೆ ಸ್ತೋತ್ರ. ಈಗ ಲಾಜರ ಸತ್ತು ಹೋಗಿದ್ದಾನೆ. ಅವನ ಶರೀರ ಈಗ ಸತ್ತು 4 ದಿನವಾಗಿ ಕೊಳೆತು ಸ್ಮೆಲ್ ಬರಲಿಕ್ಕೆ, ದುರ್ಗಂಧ ಬರಲಿಕ್ಕೆ ಪ್ರಾರಂಭವಾಗಿರುವಂಥ ಸಮಯ. ಈಗ ಮಾರ್ತಾ ಮರಿಯರ ಹತ್ರ ಯೇಸುಸ್ವಾಮಿ ಮಾತಾಡ್ತಾ ಇದ್ದಾರೆ, ಅಥವಾ ಯೇಸುಸ್ವಾಮಿ ಹತ್ರ ಅವ್ರಿಗೂ ಸಹ ಮಾತಾಡ್ತಾ ಇದ್ದಾರೆ. ಈಗ ಮೊದಲು ಮಾರ್ತಾಳ ಹತ್ರ ಮಾತಾಡಿದರು, ನಂತರ ಮರಿಯಳ ಹತ್ರ ಮಾತಾಡಿದರು. ಈಗ ಯೇಸು ಸ್ವಾಮಿ ಆ ಸಮಾಧಿಯ ಬಾಗಿಲಿಗೆ ಬಂದು ನಿಂತು ಹೇಳ್ತಿದ್ದಾರೆ, ಆ ಕಲ್ಲನ್ನು ಸರಿಸಿರಿ. ಈಗ 39ನೇ ವಾಕ್ಯದಲ್ಲಿ ನೋಡ್ತೇವೆ. ಆಗ ಮಾರ್ತಳಿಗೆ ಹೇಳ್ತಿದ್ದಾಳೆ ನೋಡಿ, ಯೇಸು ಸ್ವಾಮಿ 39ನೇ ವಾಕ್ಯದಲ್ಲಿ, ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ ಅವನು ಸತ್ತು 4 ದಿವಸವಾಯಿತು, ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ದೇವರಿಗೆ ಸ್ತೋತ್ರ. ಈಗ ಸತ್ತು 4 ದಿನ ಆಯ್ತು, ನಾತ ಹುಟ್ಟಿದೆ. ಆದರೆ ಯೇಸುಸ್ವಾಮಿ ಮಾರ್ತಳಿಗೆ ಹೇಳ್ತಿದ್ದಾರೆ, ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ. ನೋಡಿ, ಈಗ ಸತ್ತು ಹೋಗಿದ್ರು, ನಾತ ಹುಟ್ಟಿದ್ರು, ತಿರುಗಿ ಜೀವ ಕೊಡಲಿಕ್ಕೂ, ಸಾವಿನಿಂದ ಎಬ್ಬಿಸ್ಲಿಕ್ಕೂ, ದುರ್ಗಂಧವನ್ನು ತೆಗೆದುಹಾಕಲಿಕ್ಕೂ ನಮ್ಮ ಯೇಸು ಸ್ವಾಮಿ ಶಕ್ತರಾಗಿದ್ದಾರೆ. ಇದು ಬರೀ ಶಾರೀರಿಕ ಮರಣದ ವಿಷಯ ಮಾತ್ರ ಅಲ್ಲ. ಕೆಲವೊಂದು ಸಂಗತಿಗಳು ಜೀವನದಿಂದ ಸತ್ತು ಹೋಗಿ ಎಷ್ಟೋ ದಿನ ಆಯಿತು, ಸಂತೋಷ ಹೋಯಿತು, ಸಮಾಧಾನ ಹೋಯಿತು, ಆರೋಗ್ಯ ಹೋಯಿತು, ಹಣ ಹೋಯಿತು, ಉದ್ಯೋಗ ಹೋಯಿತು, ಕುಟುಂಬ ಹೋಯಿತು, ಬೇರೆ ದುರ್ಗಂಧ ಬೇರೆ. ದುರ್ಗಂಧ ಅದಕ್ಕೆ ಸಮಾನವಾದಂಥ ಅನೇಕ ಅನುಭವಗಳು ಮನುಷ್ಯನಿಗಿರ್ತವೆ. ಅಪಮಾನಿತರಾಗಿ ಕೆಟ್ಟ ಹೆಸರನ್ನು ಪಡ್ಕೊಂಡು, ಅದೊಂದು ದುರ್ಗಂಧ. ಕೆಟ್ಟ ಹೆಸರು, ಕೀರ್ತಿ ಇಲ್ಲ, ಅಪಕೀರ್ತಿ, ಪ್ರಖ್ಯಾತಿ ಅಲ್ಲ, ಈಗ ಈ ಕುಖ್ಯಾತಿ. ಪ್ರಸಿದ್ಧನಾಗಬೇಕಾಗಿತ್ತು, ಕುಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ, ಕೆಟ್ಟ ಹೆಸರು ಬಂದುಬಿಟ್ಟಿದೆ. ಆದರೆ ಅದರಿಂದ ಬಿಡಿಸ್ಲಿಕ್ಕೆ ನಮ್ಮ ಕರ್ತನಿಗೆ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ, ನಂಬಿದರೆ ನೀನು ದೇವರ ಮಹಿಮೆ ಕಾಣುವಿ. ಏನು ನಂಬಬೇಕು? ಯೇಸುವಿಗೆಲ್ಲ ಆಗ್ತದೆ. ನನ್ನ ಸಹೋದರ ಸತ್ತು ಹೋಗಿದ್ದರು, ಅವನನ್ನು ಬದುಕಿಸಲಿಕ್ಕೆ ಯೇಸುವಿಗೆ ಆಗ್ತದೆ. ಸಿಂಪಲ್ ನಂಬಿಕೆ. ಜಾಸ್ತಿ ಏನು ಇದನ್ನು ಟ್ವಿಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಬಹಳ ಜಟಿಲಗೊಳಿಸುವಂಥ ಅವಶ್ಯಕತೆ ಇಲ್ಲ. ಸರಳವಾಗಿ ಯೇಸು ನನ್ನ ಜೀವಿತದಲ್ಲಿ ಸತ್ತು ಹೋಗಿದ್ದಂಥ ಸಂತೋಷವನ್ನು, ಸಮಾಧಾನವನ್ನು, ಅಥವಾ ಕುಟುಂಬವನ್ನು, ಉದ್ಯೋಗವನ್ನು, ನಿರೀಕ್ಷೆಯನ್ನು, ಪ್ರೀತಿಯನ್ನು, ಸಮಾಧಾನ ಬದುಕಿಸಿಕೊಡುವರು. ಎಲ್ಲ ನಾತ್ತದಿಂದ ನನ್ನನ್ನು ಬಿಡಿಸುವರು, ದುರ್ಗಂಧದಿಂದ, ದುಷ್ಕೀರ್ತಿಯಿಂದ, ಅಪಕೀರ್ತಿಯಿಂದ ನನ್ನನ್ನು ಬಿಡಿಸುವರು, ಅವಮಾನದಿಂದ ನನ್ನನ್ನು ಬಿಡಿಸುವರು. ಸಿಂಪಲ್ಲಾಗಿ ನಂಬಿದರೆ ಸಾಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂದೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಾರ್ಕನ ಸುವಾರ್ತೆ ಅದರ 5ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಈ ಒಂದು ಭಾಗವನ್ನು ನಾವು ನೋಡುವಂಥವರಾಗಿದ್ದೇವೆ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಇಲ್ಲಿ ನೋಡ್ತೇವೆ, ವೈದ್ಯರಿಂದ ಎಲ್ಲ ರೀತಿಯ ಚಿಕಿತ್ಸೆಗಳಿಂದ ತುಂಬ ನೋವು ಅನುಭವಿಸಿ ಇದ್ದ ಹಣವನ್ನೆಲ್ಲ ಕಳಕೊಂಡು, ಒಂದು ಲೆಕ್ಕದಲ್ಲಿ ಜೀವನವನ್ನೇ ಕಳಕೊಂಡು ಇದ್ದಂಥ ಒಬ್ಬ ಸ್ತ್ರೀಯನ್ನು, ಅವಳಿಗೆ ಎಲ್ಲರ ಮುಂದೆ ಬರಲಿಕ್ಕೆ ಆಗಲ್ಲ, ಎಲ್ಲರ ಹಾಗೆ ಓಡಾಡಲಿಕ್ಕೆ ಆಗಲ್ಲ. ಶರೀರಕ್ಕೆ ಬಲಹೀನತೆ ಮಾತ್ರವಲ್ಲ, ಸಾಮಾಜಿಕ ಕಟ್ಟುಪಾಡುಗಳು, ಧಾರ್ಮಿಕ ನಿಯಮಗಳು, ಸಾಮಾಜಿಕ ಕಟ್ಟುಪಾಡುಗಳು, ಶಾರೀರಿಕ ಬಲಹೀನತೆ, ಆರ್ಥಿಕ ಕೊರತೆ, ನೋಡಿ ಎಲ್ಲ ಅವಳಿಗೆ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಸಾಮಾಜಿಕ ಕಟ್ಟುಪಾಡುಗಳು, ಅವಳು ಎಲ್ಲರ ಹತ್ರ ಬರಬಾರ್ದು. ಧಾರ್ಮಿಕ ನಿಯಮಗಳು, ಅವಳು ಯಾರನ್ನ ಮುಟ್ಟಬಾರ್ದು, ಅವಳನ್ನು ಯಾರು ಮುಟ್ಟಬಾರ್ದು. ಇನ್ನು ಶಾರೀರಿಕ ಬಲಹೀನತೆ, ಅವಳಿಗೆ ಓಡಾಡಲಿಕ್ಕೆ ಸರಿ ಆರೋಗ್ಯ ಇಲ್ಲ. ಏನು ಮೇಲಾಗಿ ಆರ್ಥಿಕ ಕೊರತೆ, ಇದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾಳೆ. ಜನಬಲವೂ ಇಲ್ಲ,
ಕುಟುಂಬದ ಬೆಂಬಲವೂ ಇಲ್ಲ, ಯಾರೂ ಇಲ್ಲ. ಅವಳು ನಂಬ್ತಾ ಇದ್ದಾಳೆ, ಯೇಸುವಿನ ವಸ್ತ್ರದ ಗೊಂಡೆಯನ್ನಾದರೂ ನಾನು ಮುಟ್ಟಿದರೆ ನನಗೆ ವಾಸಿಯಾಗ್ತದೆ. ನೋಡಿ, ನಾನು ಆಗಲೇ ಹೇಳಿದಾಗ ಸಾಮಾಜಿಕ ಕಟ್ಟುಪಾಡುಗಳಿದ್ದಾವೆ, ಧಾರ್ಮಿಕ ನಿಯಮಗಳಿದ್ದಾವೆ, ಮೇಲಾಗಿ ಶಾರೀರಿಕ ಬಲಹೀನತೆ ಇದೆ, ಹಣಕಾಸಿನ ಕೊರತೆ ಇದೆ, ಜನರ ಬೆಂಬಲ ಇಲ್ಲ, ಕುಟುಂಬದ ಬೆಂಬಲ ಇಲ್ಲ. ಆದರೆ ಅವಳಿಗೆ ಒಂದು ನಂಬಿಕೆ ಉಂಟು. ಆ ನಂಬಿಕೆ, ಯೇಸು ನನ್ನನ್ನು ಸೌಖ್ಯ ಮಾಡ್ತಾರೆ. ಅದಕ್ಕೆ ನಾನು ಯೇಸು ಹತ್ರ ಹೋಗಿ ಮಾತಾಡಬೇಕು ಅಂತ ಇಲ್ಲ. ನಾನು ಈ ಗುಂಪಿನ ಮಧ್ಯದಲ್ಲಿ ಹೇಗೋ ಕಷ್ಟಪಟ್ಟು ಜೀವವನ್ನು ಪಣಕ್ಕಿಟ್ಟು ಎಂಬಂಥ ರೀತಿಯಲ್ಲಿ ಹೇಗೋ ಹೋಗಿ ಅವರ ವಸ್ತ್ರದ ಗೊಂಡೆ, ಅವರ ಶರೀರ ಮುಟ್ಟಲಿಕ್ಕೆ ಆಗದಿದ್ದರೂ ಅವರ ವಸ್ತ್ರದ ಗೊಂಡೆ ಮುಟ್ಟಿದರೆ ನನಗೆ ವಾಸಿ ಆಗ್ತದೆ. ಅವಳು ತನ್ನ ಜೀವವನ್ನು ಪಣಕ್ಕಿಟ್ಟು, ಇಲ್ಲದಿದ್ದರೆ ಕಲ್ಲೊಡಿತಾರೆ. ಅವಳ ಪರಿಸ್ಥಿತಿ ಅಲ್ಲಿದ್ದಂಥ ಜನರಿಗೆ ಗೊತ್ತಾದರೆ ಕಲ್ಲೊಡಿತಾರೆ. ಅವಳೇನು ಮಾಡ್ತಿದ್ದಾಳೆ, ಕಷ್ಟಪಟ್ಟು ಜನರ ಗುಂಪಿನಿಂದ ಹೇಗೋ ಹೋಗಿ ಯೇಸುವಿನ ವಸ್ತ್ರದ ಗೊಂಡೆಯನ್ನು ಮುಟ್ತಿದ್ದಾಳೆ. ಅವಳಿಗೆ ತಕ್ಷಣ ವಾಸಿಯಾಯಿತು. ಈಗ ಅಲ್ಲಿ ಮುಂದಿನ ವಿಷಯಗಳನ್ನು ನೋಡ್ತೀವಿ. ಯೇಸು ನೋಡ್ತಿದ್ದಾರೆ, ಯಾರು ನನ್ನನ್ನು ಮುಟ್ಟಿದರು? ಯೇಸು ಗೊತ್ತಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ಯೇಸುವಿಗೆ ಅವರು ಮನುಷ್ಯರಾಗಿ ಈಗ ಮನುಷ್ಯರಾಗಿಯೇ ತೋರಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಮುಟ್ಟಿದ್ರು, ಅವರಿಗೆ ಯಾರು ಮುಟ್ಟಿದ್ದು ಗೊತ್ತು. ಯಾರೋ ಒಬ್ಬರು ಮುಟ್ಟಿದ್ದಾರೆ, ಅವರು ಬಂದು ಈಗ ಪ್ರಕಟಿಸಿಕೊಳ್ಬೇಕು, ಸಾಕ್ಷಿ ಹೇಳಬೇಕು. ಈ ಸ್ತ್ರೀಗೆ ಗೊತ್ತಾಯಿತು, ನಾನು ಮುಟ್ಟಿದವ್ರಿಗೆ ಗೊತ್ತಾಗಿದೆ. ಅವಳು ಸಾಕ್ಷಿ ಹೇಳ್ತಾಳೆ, ಈ ರೀತಿ ಇತ್ತು ಸ್ವಾಮಿ, ನನಗೆ ಸೌಖ್ಯ ಆಯಿತು. ಈಗ ಸ್ವಾಮಿ ಹೇಳ್ತಿದ್ದ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ. ದೇವರಿಗೆ ಸ್ತೋತ್ರ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥದ್ದು ಕರ್ತನಲ್ಲಿ ಇಡುವಂಥ ನಂಬಿಕೆ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದಿಕಾಂಡ ಪುಸ್ತಕದಲ್ಲಿ ನಾವು ವಾಕ್ಯವನ್ನು ನೋಡುವಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕದಲ್ಲಿ ಅದರ 15ನೇ ಅಧ್ಯಾಯದಲ್ಲಿ ನಾವು ವಾಕ್ಯವನ್ನು ನೋಡ್ತೇವೆ. ದೇವರಿಗೆ ಸ್ತೋತ್ರ. ಅಬ್ರಹಾಮನು ಯಾವ ರೀತಿಯಾಗಿ ನೀತಿವಂತನು ಎಂದು ಕರೆಯಲ್ಪಟ್ಟನು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. 15ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 6ನೇ ವಾಕ್ಯ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ನೋಡಿ, ಅಬ್ರಾಮ, ಇನ್ನು ಅಬ್ರಹಾಮ ಎನ್ನುವಂಥ ಹೆಸರು ಬಂದಿರಲಿಲ್ಲ, ಇನ್ನು ಅಬ್ರಾಮ ಎನ್ನುವಂಥ ಹಳೆಯ ಹೆಸರಲ್ಲಿದ್ದಾರೆ. ಈಗ ಅವರಿಗೆ ಮಕ್ಕಳಿಲ್ಲದ ಕಾಲ. ದೇವರವ್ರನ್ನ ಕರೆದು ಆಗಲೇ ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಅವರಿಗೆ ಬೇಕಾದಷ್ಟು ಹಣ ಆಸ್ತಿ ಎಲ್ಲ ದೇವರು ಕೊಟ್ಟಿದ್ದಾರೆ. ದೇವರು ಅವರಿಗೆ ಏನೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ಈಗ ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ. ಇದನ್ನು ಕೇಳಿ ಆತ ಹೇಳ್ತಾನೆ, ಸ್ವಾಮಿ ನೀನು ನನಗೆ ಏನು ಕೊಟ್ರೇನಪ್ಪ? ನನಗೆ ಮಕ್ಕಳಿಲ್ಲ, ನನ್ನ ಆಸ್ತಿ ಎಲ್ಲ ನನ್ನ ಸೇವಕನಿಗೆ, ಆ ದಮಸ್ಕದ ಎಲಿಯಜರನಿಗೆ ಹೋಗ್ತದಲ್ಲ, ನಾನು ಸತ್ಬಿಟ್ರೆ ಮತ್ತೆ ಯಾರಿದ್ದಾರೆ? ಇದೆಲ್ಲ ಅವನಿಗೆ ಹೋಗ್ತದೆ. ಯಾಕಂದರೆ ಅವನೇ ಈಗೇನಿದ್ದಾನೆ ಇಡೀ ಎಲ್ಲ ಸೇವಕರನ್ನ ನೋಡಿಕೊಳ್ಳುವಂಥ ಮ್ಯಾನೇಜರ್. ನನಗೆ ಮಕ್ಕಳಿಲ್ವಲ್ಲ. ದೇವರಿಗೆ ಸ್ತೋತ್ರ. ಆಗ ದೇವರು ಹೇಳ್ತಾರೆ, ಇಲ್ಲ ಇಲ್ಲ, ನಿನಗೆ ಮಕ್ಕಳನ್ನು ನಾನು ಕೊಡ್ತೇನೆ. ಅದು ಅವನಿಗೆ ಹೋಗುವುದಿಲ್ಲ, ನಿನ್ನ ಶರೀರದಿಂದ ಹುಟ್ಟುವಂಥ ಮಗನಿಗೆ, ನಿನ್ನ ಸಂತತಿಗೆ ಆ ಆಸ್ತಿಯೆಲ್ಲ ಹೋಗ್ತದೆ. ಆಕಾಶದ ನಕ್ಷತ್ರಗಳಷ್ಟು ಸಂತತಿಯನ್ನು ಕೊಡ್ತೇನೆ ಎಂಬುದಾಗಿ ಸಿಂಪಲಾಗಿ ಸರಳವಾಗಿ ಅಬ್ರಹಾಮ ಅದನ್ನು ನಂಬಿಬಿಟ್ಟ. ಆಯ್ತಪ್ಪ. ನೋಡಿ, ಕೆಲವೊಮ್ಮೆ ಚಿಕ್ಕ ಮಕ್ಕಳಿಗೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೇನೆ, ಅಥವಾ ಕಾರ್ ಕೊಡಿಸ್ತೇನೆ, ಅಥವಾ ಅದು ಕೊಡಿಸ್ತೇನೆ, ಇದು ಕೊಡಿಸ್ತೇನೆ ಅಂತ ಹೇಳುವಾಗ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಆ ಹೇಳಿದ ವ್ಯಕ್ತಿಯನ್ನು ಆ ಮಗು ಹೇಗೆ ಸರಳವಾಗಿ ಹೌದು ಕೊಡಿಸ್ತಾರೆ, ನಂಬಿಬಿಡ್ತದೆ. ಹಾಗೆ ಅಬ್ರಹಾಮ ನಂಬಿಬಿಟ್ಟ. ಈಗ ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಯೆಹೋವನು ನಂಬಿದನು, ಆ ನಂಬಿಕೆಯನ್ನು, ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲಾಯಿತು. ಸರಳವಾಗಿ ನಂಬಿಬಿಟ್ರೆ ಸಾಕು. ಅದೇ ನಾನಾಗಲೇ ಹೇಳಿದಾಗೆ ಇದನ್ನು ಜಟಿಲಗೊಳಿಸಲಿಕ್ಕೆ ಹೋಗದೆ ಸಿಂಪಲಾಗಿ ನಂಬಿದರೆ ಸಾಕು. ಆ ನಂಬಿಕೆ ನೀತಿ ಎಂದು ಎಣಿಸಲ್ಪಡುತ್ತದೆ. ಕಡೆದಾಗಿ ಒಂದು ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಲೂಕನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ, ಲೂಕನ ಸುವಾರ್ತೆ ಅದರ 8ನೇ ಅಧ್ಯಾಯ
49 ಮತ್ತು 50ನೇ ವಾಕ್ಯ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಇಲ್ಲಿ ನಡೆದದ್ದೇನು? ಆ ಯಾಯಿರ ಎನ್ನುವಂಥ ವ್ಯಕ್ತಿ ಸಭಾಮಂದಿರದ ಅಧಿಕಾರಿಯ 12 ವರ್ಷದವಳಾಗಿದ್ದಂಥ ಒಬ್ಬಳೇ ಮಗಳು, ಮತ್ತು ಯಾರೂ ಇಲ್ಲ, ಅವರಿಗೆ ಬೇರೆ ಯಾವ ಮಕ್ಕಳು ಇಲ್ಲ. ಅವಳು ಸಾಯ್ತಾ ಇದ್ದಾಳೆ. ಯೇಸುವನ್ನು ಕರೀಲಿಕ್ಕೆ ಬಂದಿದ್ದಾನೆ. ಆದರೆ ಯೇಸು ಅಲ್ಲಿಗೆ ಬರುವಷ್ಟರಲ್ಲಿ ಅವ್ರು ಹೊರಟಿದ್ದಾರೆ. ಅಷ್ಟರಲ್ಲಿ ಆ ಮಗು ಸತ್ತೋಯ್ತು. ಈಗ ಅಲ್ಲಿಂದ ಜನ ಬಂದಿದ್ದಾರೆ, ಇನ್ನು ಮಗು ಸತ್ತೋಗಿದೆ, ಇನ್ನು ಗುರುವಿಗೆ ತೊಂದರೆ ಕೊಡೋದು ಬೇಡ. ಅವ್ರಿಗೆ ಗೊತ್ತಿಲ್ಲ ಈ ಗುರು ಯಾರು ಅನ್ನೋದು ಗೊತ್ತಿಲ್ಲ, ಈ ಗುರುವಿನ ಶಕ್ತಿ ಏನು ಗೊತ್ತಿಲ್ಲ, ಈ ಗುರು ದೇವಕುಮಾರನು ಅಥವಾ ಲೋಕರಕ್ಷಕನು ಎಂಬುದು ಅವರಿಗೆ ಗೊತ್ತಿಲ್ಲ. ಇನ್ನು ಯಾಯಿರನಿಗೆ ಸಹ ಗೊತ್ತಿಲ್ಲ. ಈಗ ಬಂದು ಹೇಳ್ತಿದ್ದಾರೆ, ಗುರುವಿಗೆ ತೊಂದರೆ ಕೊಡಬೇಡ. ಇದನ್ನು ಕೇಳಿದ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಮಗು ಸತ್ರು, ಮಗಳು ಸತ್ರು, ಏನು ಸತ್ರು, ಹೆದರಬೇಡ, ಅಂಜಬೇಡ, ನಂಬಿಕೆ ಇರಲಿ, ನಿನ್ನ ಮಗಳು ಬದುಕುವಳು. ನೋಡಿ, ಸಾವಿಗಿಂತಲೂ ಅಥವಾ ಮರಣಕ್ಕಿಂತಲೂ ಪವರ್ಫುಲ್ ಆಗಿರುವಂಥದ್ದು ನಂಬಿಕೆ, ಕ್ರಿಸ್ತ ನಂಬಿಕೆ. ನಂಬಿಕೆಯಿಂದ ಸತ್ತಿದ್ದನ್ನು ಬದುಕಿಸ್ಬೋದು ಎಂಬುದಾಗಿ, ಸತ್ತಂಥ ಅಂಗಾಂಗಗಳನ್ನು ಬದುಕಿಸ್ಬೋದು. ಏನಂತ ಹೇಳ್ಬೋದು, ಶಾರೀರಿಕವಾಗಿ ಅಕ್ಷರಶಃ ಸತ್ತಂಥ ವ್ಯಕ್ತಿಯನ್ನು ಕೂಡ ನಂಬಿಕೆ ಬದುಕಿಸುವಂಥದ್ದಾಗಿದೆ. ಹಾಗಾದರೆ ಬದುಕಿರುವಂಥ ವ್ಯಕ್ತಿ ಜೀವನದಲ್ಲಿ ಏನೋ ಸತ್ತು ಹೋಗಿದ್ದರೆ ಅದನ್ನು ಕೂಡ ಬದುಕಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಂಬಿಕೆ ಮಾತ್ರ ಇರಲಿ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ನಂಬುವವನಿಗೆ ಎಲ್ಲ ಆಗುವುದು. ನಂಬಿಕೆ ಸ್ವಸ್ಥ ಮಾಡುವಂಥದ್ದಾಗಿದೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನಲ್ಲಿ ನಂಬಿಕೆಯನ್ನು ಇಡುವಂಥವರಾಗಿರೋಣ. ಕರ್ತನಲ್ಲಿ ನಂಬಿಕೆ ಇಡೋಣ. ನಿಮ್ಮ ಜೀವನದಲ್ಲಿ ಏನು ನಷ್ಟವಾಗಿದ್ದರು, ಸತ್ತು ಹೋಗಿದ್ದರು, ನಾತ ಹುಟ್ಟುವಂಥ ಪರಿಸ್ಥಿತಿಗೆ ಬಂದಿದ್ದರು, ಎಲ್ಲ ರೀತಿಯಲ್ಲಿ ಬಹಿಷ್ಕಾರಕ್ಕೆ ಒಳಗಾದಂಥ ಪರಿಸ್ಥಿತಿಗೆ ಬಂದಿದ್ದರು, ಇನ್ನು ಯಾರಿಂದಲೂ ವಾಸಿ ಮಾಡಲಿಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದರು, ಕಟ್ಟಲಿಕ್ಕೆ ಆಗಲ್ಲ, ಕೂಡಿಸ್ಲಿಕ್ಕೆ ಆಗಲ್ಲ, ಸರಿಪಡಿಸ್ಲಿಕ್ಕೆ ಆಗಲ್ಲ, ದುರಸ್ತಿ ಅಥವಾ ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಈ ಪರಿಸ್ಥಿತಿಯಲ್ಲಿದ್ದರು, ಯೇಸು ಸ್ವಾಮಿಗೆಲ್ಲ ಆಗ್ತದೆ. ಸಿಂಪಲ್ ನಂಬಿಕೆ ಸಾಕು. ಅಬ್ರಹಾಮ ಸರಳವಾಗಿ ನಂಬಿಬಿಟ್ರು, ಸಿಂಪಲಾಗಿ, ಹೌದು ದೇವರಿಗೆ ಆಗ್ತದೆ, ನನಗೆ ಮಕ್ಕಳಿಲ್ಲ ಆದರೂ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅವನು ಕೊಡ್ತಾನೆ. ಅದು ಆತನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿತ್ತು. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಬಂದು ದೇವಾಕರ್ತನೆ, ನಿನ್ನನ್ನು ಈ ದಿನದಲ್ಲಿ ಸ್ವಲ್ಪ ಸಮಯ ಆರಾಧಿಸುವಂತೆ, ಹೌದು ಸ್ವಾಮಿ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳುವಂತೆ ಸಹಾಯ ಮಾಡಿದಿ. ನಂಬಿಕೆ ಸತ್ತದನ್ನು ಬದುಕಿಸುವಂಥದ್ದಾಗಿದೆ. ನಂಬಿಕೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥದ್ದಾಗಿದೆ. ನಂಬಿಕೆ ಎಲ್ಲ ನಾತ ಹುಟ್ಟಿದ ಪರಿಸ್ಥಿತಿಯಿಂದ ಬಿಡಿಸುವಂಥದ್ದಾಗಿದೆ. ಹೌದು ಸ್ವಾಮಿ, ನಂಬಿಕೆ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥದ್ದಾಗಿದೆ. ದೇವರ ಮಹಿಮೆಯನ್ನು ಹೌದು ನೋಡಲಿಕ್ಕೆ ಹೌದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ ಎಂದು ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ ಸ್ವಾಮಿ. ಏನು ಸತ್ತಿದ್ರು ನಂಬಿಕೆ ಒಂದು ಸಾಯದೇ ಇದ್ದರೆ ಸತ್ತದನ್ನೆಲ್ಲ ಬದುಕಿಸಲಿಕ್ಕೆ ಸಾಧ್ಯ ಎಂಬುದಾಗಿ ವಾಕ್ಯದಲ್ಲಿ ಕೇಳಿದ್ದೇವೆ. ನನ್ನೊಂದಿಗೆ ಸೇರಿ ಹೌದು ಪ್ರಾರ್ಥನೆ ಮಾಡ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು. ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಅವರ ಜೀವನದಲ್ಲಿ ಏನು ಸತ್ತು ಹೋಗಿದೆ, ಏನು ನಷ್ಟವಾಗಿದೆ, ಏನು ಕಳೆದುಕೊಂಡಿದ್ದಾರೆ, ಎಲ್ಲಿ ಅಪಕೀರ್ತಿಗೆ ಹೌದು ಕರ್ತನೆ ಒಂದು ನಾತದ ಪರಿಸ್ಥಿತಿಯಲ್ಲಿ ಅಪಕೀರ್ತಿಗೆ ಒಳಗಾಗಿದ್ದಾರೆ, ಅಲ್ಲೆಲ್ಲ ನಿನ್ನ ಅದ್ಭುತ ಕಾರ್ಯಗಳು ನಡೆಯಲಿ ಸ್ವಾಮಿ. ಅವರ ಜೀವನದಲ್ಲಿ ಸತ್ತದ್ದು ಬದುಕಿ ಬರಲಿ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ದುರ್ಗಂಧದ ಪರಿಸ್ಥಿತಿಯಿಂದ, ಅಪಖ್ಯಾತಿಯ ಪರಿಸ್ಥಿತಿಯಿಂದ ಅವ್ರನ್ನ ಬಿಡಿಸು ಸ್ವಾಮಿ. ಎಲ್ಲ ಅವಮಾನದ ಪರಿಸ್ಥಿತಿಯಿಂದ ಅವ್ರನ್ನ ಬಿಡಿಸು ಅಪ್ಪ ದೇವ. ಅವರಿಗೆ ಸಂತೋಷ ಸಮಾಧಾನ ಕೊಟ್ಟು ನಡೆಸು ನಂಬಿಕೆಯಲ್ಲಿ ಬಲಪಡಿಸಿ ನಡೆಸು. ನಿನ್ನ ಅದ್ಭುತ ಸಾಕ್ಷಿಗಳಾಗಿ ನಿಲ್ಲಿಸು. ಈ ದಿನದಲ್ಲಿ ನಾವು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ವಾಕ್ಯ ಕೇಳುವಂತೆ ಸಹಾಯ ಮಾಡಿದಿ ಆನ್ಲೈನ್ ಮೂಲಕವಾಗಿ, ಹಾಗೆ TV ಮೂಲಕ, ವಿವಿಧ ಮೀಡಿಯಾಗಳ ಮೂಲಕ ಜಾಯ್ನ್ ಆಗಿರು ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಜಾಯ್ನ್ ಆಗಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಸಮಸ್ತ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಯಾವಾಗಲೂ ಇರಲಿ. ಆಮೇನ್ ಆಮೇನ್.